ಮೀನು ಪ್ರಪಂಚ. ಬೆನ್ನುಮೂಳೆ ಇರೋ ಪ್ರಾಣಿಗಳಲ್ಲಿ ಮೊದಲು ಭೂಮಿಗೆ ಬಂದಿದ್ದು ಮೀನಿನ ಜಾತಿಯ ಪ್ರಾಣಿಗಳು. ಎಲ್ಲರಿಗಿಂತ ಕೊನೆಯಲ್ಲಿ ಬಂದಿದ್ದು ಮನುಷ್ಯ. ಮೀನು ಮೊದಲೇ ಯಾಕೆ ಬಂತು? ಮನುಷ್ಯ ಅವತಾರ ಎತ್ತೋ ಹೊತ್ತಿಗೆ ಅವನಿಗೆ ತಿನ್ನೋಕೆ ಸಿಗ್ಬೇಕಲ್ಲ, ಅದಕ್ಕೆ ಮೀನು ಮೊದಲೇ ಬಂತು ಅಂತ ಮೀನು ಪ್ರಿಯರ ಲಾಜಿಕ್ಕು. ಇತ್ತಿತ್ತಲಾಗೆ ಕೃಷಿ ಭೂಮಿ ಕಡಿಮೆ ಆಗ್ತಾ ಬರ್ತಾ ಇದೆ. ಆದ್ರಿಂದ ತನ್ನ ಹೊಟ್ಟೆಪಾಡಿಗಾಗಿ ಮನುಷ್ಯ ನೀರಿನ ಮೇಲೆ ಕಣ್ಣು ಹಾಕೋದು ಹೆಚ್ಚಾಗಿದೆ. ಆದ್ದರಿಂದ ಬಂದಿದೆ ಮೀನು ಕೃಷಿಗೆ ಶುಕ್ರ ದೆಸೆ. ಸಮುದ್ರದಲ್ಲಿ ಮೀನು ಸಿಗೋದ್ರಲ್ಲಿ ಹೊಸದೇನಿದೆ. ಈಗೀಗ ಒಳನಾಡ ಮೀನುಗಾರಿಕೆ ಕಡೆಗೆ ರೈತರು ಮುಖ ಮಾಡ್ತಾ ಇದ್ದಾರೆ. ನದಿ, ಸರೋವರ, ಕೊಳ, ಕೆರೆ, ಜಲಾಶಯಗಳಲ್ಲಿ ವ್ಯಾಪಕವಾಗಿ ಮೀನು ಸಾಕಬಹುದು. ರೈತರು ತಮ್ಮ ಜಮೀನುಗಳಲ್ಲಿ ಕೃಷಿ ಹೊಂಡ ತೆಗೆದು ಮೀನು ಸಾಕಿ ಆದಾಯ ಜಾಸ್ತಿ ಮಾಡಿಕೊಳ್ಬಹುದು. ನಮ್ಮ ದೇಶದ ಗೆಂಡೆ ಮೀನುಗಳಿವೆಯಲ್ಲ, ಕಾಟ್ಲಾ, ರೋಹು, ಮೃಗಾಲ ಮತ್ತು ವಿದೇಶಿ ಗೆಂಡೆ ಮೀನುಗಳಾದ ಬೆಳ್ಳಿಗೆಂಡೆ, ಹುಲ್ಲುಗೆಂಡೆ, ಸಾಮಾನ್ಯ ಗೆಂಡೆ ಇವುಗಳನ್ನು ಮಿಶ್ರ ಪದ್ಧತಿಯಲ್ಲೂ ಸಾಕಬಹುದು. ಒಂದೊಂದು ಹೆಕ್ಟೇರ್ನಲ್ಲೂ 4,000ದಿಂದ 5,000 kg ಮೀನು ಉತ್ಪಾದಿಸಬಹುದು. ಇವುಗಳ ಜೊತೆ ಸಿಹಿನೀರು ಸೀಗಡಿಗೂ ಜಾಗ ಮಾಡಿಕೊಡ್ಬಹುದು. ತಟಸ್ಥ ನೀರಿನಲ್ಲಿ ಮೀನು ಸೊಂಪಾಗಿ ಬೆಳೆಯುತ್ತೆ. ನೀರಿನ ರಸಸಾರ pH ವ್ಯಾಲ್ಯೂ ಬಹಳ ಮುಖ್ಯ. 6ರಿಂದ 9 ಇರಬೇಕು. ಆಮ್ಲೀಯತೆ ಜಾಸ್ತಿ ಆದರೆ ಸುಣ್ಣ ಹಾಕಬೇಕು. ಸಗಣಿ, ಯೂರಿಯಾ ಕೂಡ ಸೇರಿಸಿದ್ರೆ ಪಸಂದಾಯಿತು ನೋಡಿ. ಸೂಪರ್ ಫಾಸ್ಫೇಟ್, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ನೈಟ್ರೇಟ್ ಇವನ್ನೆಲ್ಲ ಕೊಳಕು ಬೆರೆಸಿದರೆ ಒಗದಷ್ಟು ಮೀನು ಸಿಗುತ್ತೆ. ಉಪ್ಪಿನಕಾಯಿ, ಕುರುಕುಲ್ ತಿಂಡಿ ಮೀನುಗಳಿಗೂ ಬೇಕು. ಅದಕ್ಕೆ ಕಡಲೆ ಬೀಜದ ಹಿಂಡಿ ಮತ್ತು ಭತ್ತದ ತೌಡನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಮುದ್ದೆ ಮಾಡಿ ಹಾಕಿದ್ರೆ ಪಂಚಮಿ ಉಂಡೆ ಹಾಕಿ ಮುಕ್ಕಿ ಬಿಡುತ್ತವೆ ಮೀನುಗಳು. ಒಂದು ವರ್ಷದಲ್ಲಿ ಒಂದೊಂದು ಮೀನು 3/4 kgಯಿಂದ 1.5 kgವರೆಗೆ ಬೆಳೆಯುತ್ತವೆ. ಬೆಳೆತಿದ್ದ ಹಾಗೆ ತೆಗೆದು ಬಳಸಬೇಕು. ಇದೇ ಮೀನು ಕಟಾವು. ಇದರಿಂದ ಉಳಿದ ಚಿಕ್ಕ ಮೀನುಗಳು ಭರ್ಜರಿಯಾಗಿ ಬೆಳೆಯುತ್ತವೆ. ಹೌದು, ಇಷ್ಟೆಲ್ಲ ಮಾಡಿದ್ರೆ ಆದಾಯ ಎಷ್ಟು? ಹೆಕ್ಟೇರಿಗೆ 3ರಿಂದ 6 ಲಕ್ಷ ರೂಪಾಯಿ. ಬೇಸಾಯದಲ್ಲಿ ನೀವು ಸಮಗ್ರ ಕೃಷಿ ಮಾಡಿದ ಹಾಗೆ ಮೀನು ಸಾಕಾಣಿಕೆಯಲ್ಲೂ ಮಾಡಬಹುದು. ಸಮಗ್ರ ಕೃಷಿ ಮಾಡಿದ್ರೆ ನೋಡ್ರಪ್ಪ, ರೈತರ ಜೇಬಿನಲ್ಲಿ ಹೆಚ್ಚಿಗೆ ಹಣ, ಅವರ ಮುಖದಲ್ಲಿ ನಗುವೋ ನಗು. ರೈತರು ಮನಸ್ಸು ಮಾಡಬೇಕು ಅಷ್ಟೇ.